ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಪ್ರತಿದಿನ ಇದು ಜೋಳದ ರೊಟ್ಟಿ ಮಾಡ್ತಾರೆ. ಸೊ ಈಸಿಯಾಗಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಕೆಲವೊಬ್ಬರಿಗೆ ರೊಟ್ಟಿ ಮಾಡೋದು ಈಸಿ, ಕೆಲವೊಬ್ಬರಿಗೆ ಟಫ್ ಇರ್ತದೆ, ಕೆಲವೊಬ್ಬರಿಗೆ ಬರೋಂಗೇ ಇಲ್ಲ. ಸೊ ಸಾಧ್ಯವಾದಷ್ಟು ನಾನು ಈಸಿ ಮೆಥಡಲ್ಲಿ ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜೋಳದ ಹಿಟ್ಟು ತಗೋಬೇಕು. ಅದಾದ ನಂತರ ನಾನು ನೀರನ್ನು ಕಾಯಿಸಿ ಹಾಕಿದ್ದೀನಿ, ತೋರಿಸಿದ್ನಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ. ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ಕುದಿ ಬರೆಯೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕಾಗ್ತದೆ. ಆ ಕುದಿಯುವಂಥ ನೀರನ್ನು ಈ ಹಿಟ್ಟಿನಲ್ಲಿ ಹಾಕಿ ನಾನು ಯಾವ ರೀತಿ ಮಿಕ್ಸ್ ಮಾಡಿದ್ನಲ್ಲ ಅದೇ ರೀತಿ ಟ್ರೈ ಮಾಡಿ. ಅಂದರೆ ಈ ಒಂದು ಪ್ರೊಸೀಜರ್ ಮೇನ್ ಇರ್ತದೆ, ಅಂದ್ರೆ ಅದಕ್ಕೆ ಜಿಗುಟ್ ಅಂತ ಕರೀತಾರೆ. ಸೊ ಅದೇ ರೊಟ್ಟಿಗೆ ಜಿಗುಟ್ ಕೊಡ್ತದೆ, ಅಂದ್ರೆ ಸ್ಟಿಫ್ನೆಸ್ ಕೊಡ್ತದೆ, ಅಂದರೆ ಈಸಿಲಿ ಹರಿಯಂಗಿಲ್ಲ ರೊಟ್ಟಿ. ಈ ಒಂದು ಮೆಥಡನ್ನು ಕಂಪಲ್ಸರಿ ಫಾಲೋ ಮಾಡಿರಿ, ಅಂದ್ರೆ ರೊಟ್ಟಿ ನೀಟಾಗಿ ಬರ್ತಾವೆ, ಯಾವುದೇ ಕಾರಣಕ್ಕೂ ಹರಿಯಂಗಿಲ್ಲ. ಅದಾದ ನಂತರ ಆ ಒಣ ಹಿಟ್ಟಿನ ಜೊತೆ ಆ ಜಿಗುಟು ಏನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಆ ಜಿಗುಟು ಮತ್ತು ಒಣ ಹಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇದ್ದೀರಲ್ಲ, ಈ ಒಂದು ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊರಿ. ತಣ್ಣೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಸ್ವಲ್ಪ ಹಚ್ಚಲಿಕ್ಕೆ ಒಣ ಹಿಟ್ಟನ್ನು ತೊಗೊಂಡಿನಿ, ಹಾಗೂ ರೊಟ್ಟಿಯನ್ನು ಎತ್ತಿ ಹಾಕಲಿಕ್ಕೆ ಕಡಚ್ಗಿ ತೊಗೊಂಡೇನಿ, ಹಾಗೂ ಲಟ್ಟಣಿಗೆ. ಇವೆಲ್ಲವೂ ಕೂಡ ರೊಟ್ಟಿ ಮಾಡಲಿಕ್ಕೆ ಮೇನ್ ಬೇಕಾಗಿರುವಂತಹ ಸಾಮಾನುಗಳಿವು. ಅದಾದ ನಂತರ ರೆಡಿಯಾಗಿರುವಂಥ ಹಿಟ್ಟಿನಿಂದ ಸ್ವಲ್ಪ ಸ್ವಲ್ಪ ಹಿಟ್ಟಿನ ಉಂಡೆಗಳನ್ನು ಮಾಡಿಕೊಂಡು, ಸ್ಟಾರ್ಟಿಂಗ್ ಇದ್ರೆ ಸ್ವಲ್ಪ ಹಿಟ್ಟಿನ ಉಂಡೆ ಸ್ವಲ್ಪನ ತೊಗೊಂಡು ಲಟ್ಟಿಸ್ತಾ ಹೋಗ್ರಿ. ನಾನು ಅತಿ ಜಾಸ್ತಿನೂ ಅಲ್ಲ ಅತಿ ಕಡಿಮೆನೂ ಅಲ್ಲ, ಸ್ವಲ್ಪ ಹಿಟ್ಟಿನ ಉಂಡೆಯನ್ನು ತೊಗೊಂಡು ಸ್ವಲ್ಪ ಹಿಟ್ಟಿನಲ್ಲಿ ಅದ್ದಿ, ನಾವು ಚಪಾತಿ ಯಾವ ರೀತಿ ಮಾಡ್ಕೋತೀವಲ್ಲ ಹಿಟ್ಟಿನಲ್ಲಿ ಎದ್ದಿ ಚಪಾತಿ ಮಾಡ್ಕೋತೀವಲ್ಲ ಅದೇ ರೀತಿ ಹಿಟ್ಟಿನ ಉಂಡೆಯನ್ನು ಹಿಟ್ಟಿನಲ್ಲಿ ಎದ್ದಿ ಈ ರೀತಿ ಲಟ್ಟಿಸ್ತಾ ಹೋಗಬೇಕು. ಹಿಟ್ಟನ್ನು ಹಾಕ್ತಾ ಲಟ್ಟಿಸ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಇಷ್ಟು ದೊಡ್ಡದು ಮಾಡುವಂಥ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗ್ ಬರೋಂಗೇ ಇಲ್ಲ ಅನ್ನೋರು ಸ್ವಲ್ಪ ಸಣ್ಣ ಹಿಟ್ಟಿನ ಉಂಡೆಯನ್ನು ತೊಗೊಂಡು ಒಂದು ಅಂಗೈ ಗಾತ್ರದಷ್ಟು ರೊಟ್ಟಿಯನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಅದು ಈಸಿ ಆಗ್ತದೆ. ಅದಾದ ನಂತರ ದಂಡಿಗುಂಟನ ಇದನ್ನು ರೊಟ್ಟಿನ ಲಟ್ಟಿಸ್ಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ರೊಟ್ಟಿ ರೆಡಿ ಮಾಡ್ಕೊಂಡೀನಿ. ಅದಾದ ನಂತರ ರೊಟ್ಟಿ ರೆಡಿ ಮಾಡಿದರೂ ಕೂಡ ಕೆಲವೊಬ್ಬರಿಗೆ ರೊಟ್ಟಿಯನ್ನು ಎತ್ತಿ ಹಂಚಿನಾಗ ಹಾಕೋಕ್ಕೆ ಬರೋಂಗಿಲ್ಲ. ಸೊ ನಾನು ತೋರಿಸಿದ್ನಲ್ಲ ಒಂದು ರೊಟ್ಟಿ ಸಹಾಯದಿಂದ ಈ ರೀತಿ ಆ ರೊಟ್ಟಿಯನ್ನು ತೊಗೊಂಡು ಹಂಚಿನಾಗ ಹಾಕಬೇಕಾಗ್ತೈತಿ. ಅದಾದ ನಂತರ ಒಂದು ಸೈಡ ಒದ್ದೆ ಬಟ್ಟೆ ಸಹಾಯದಿಂದ ಪೂರಾಗ ರೊಟ್ಟಿನ ಹಸಿ ಮಾಡಬೇಕಾಗ್ತೈತಿ. ಅದಾದ ನಂತರ ಒಂದು 2 ನಿಮಿಷ ಒಂದು ಭಾಗ ಬೇಯಿಸ್ಕೊಂಡ್ರೆ ಇನ್ನೊಂದು 2 ನಿಮಿಷ ಇನ್ನೊಂದು ಭಾಗ ಬೇಯಿಸ್ಕೋಬೇಕಾಗ್ತೈತಿ. ಅಂದರೆ ಫ್ಲೇಮ್ ಜೋರು, ಅಂದರೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಇರಲಾರ್ದವರು ಸ್ವಲ್ಪ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಸೊ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ. ಇಲ್ಲ ಎಕ್ಸ್ಪರ್ಟ್ ಇದ್ದವರು ಸ್ವಲ್ಪ ಜೋರೇ ಹೈ ಫ್ಲೇಮನ್ನು ಇಟ್ಕೊಂಡು ಫಾಸ್ಟಾಗಿ ಬೇಯಿಸ್ತಾರೆ. ಸೊ ಒಂದು ಭಾಗವನ್ನು ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಭಾಗವನ್ನು ತಿರುಗಿ ಹಾಕಿ ಅದನ್ನು ಕೂಡ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಒಂದು ಬಟ್ಟೆ ಸಹಾಯದಿಂದ ಅದನ್ನು ಒತ್ತಬೇಕಾಗ್ತೈತಿ. ಅಂದ್ರೆ ಅದು ಪುರಿ ಥರ ಉಬ್ಬಿ ಬರ್ತದೆ. ಸ್ವಲ್ಪ ದಪ್ಪ ರೊಟ್ಟಿ ಸ್ವಲ್ಪ ದಪ್ಪದಿಂದ ತೆಳು ಮಾಡಿಕೊಂಡ್ರೆ ಪುರಿ ಥರ ಉಬ್ಬಿ ಬರ್ತದೆ. ನಾನು ತೆಳು ರೊಟ್ಟಿ ಮಾಡಿದ್ದೆ, ಸೊ ಹೀಗಾಗಿ ಈ ರೀತಿ ಮಸ್ತಾಗಿ ಬಂದಿದ್ದಾವೆ. ನೀವು ಕೂಡ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಟ್ರೈ ಮಾಡಿ ನೋಡಿರಿ. ಇದಕ್ಕೆ ನನ್ನ ಸಜೆಷನ್ ಏನಂತಂದ್ರೆ ಮೇಯ್ನ್ ಹಿಟ್ಟು ಮಿದ್ಕೊಳ್ಳೋದು, ನಾವೇನು ಹಿಟ್ಟು ರೆಡಿ ಮಾಡ್ಕೋತೀವಲ್ಲ ಅದು ಮೇನ್ ಇರ್ತದೆ. ಅದಾದ ನಂತರ ಆ್ಯಸ್ ಯೂಶ್ವಲ್ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ಸೊ ಫೈನಲಿ ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ರೆಡಿಯಾಗಿದ್ದಾವೆ.
ಅಷ್ಟು ಸಾಫ್ಟಾಗಿ ಬರ್ತಾವೆ. ಒಂದೆರಡು ದಿನ ಇಟ್ಟು ಕೂಡ ತಿನ್ಬೋದು, ಇಷ್ಟ ಮೆತ್ತಗೆ ಇರ್ತಾವೆ. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.